ಮಾಡ್ತೀರಾ, ನಾವು ಮಾಡ್ತೀವಿ. ನೀವು ಮಾಡದೇ ಇರೋಂಥದ್ದು ಅಥವಾ ನಿಮಗೆ ಗೊತ್ತಿಲ್ಲದೇ ಇರೋಂಥದ್ದು ಅಥವಾ ನಿಮಗೆ ಮರ್ತೋಗಿರೋಂಥದ್ದು, ಯಾರಿಗಾದರೂ ಹೇರ್ ತುಂಬ ಗುಂಗುರು ಅನಿಸುತ್ತೆಪ್ಪ, ನಮಗೆ ಹೇರ್ ಸ್ಟ್ರೈಟ್ ಮಾಡಿದರೆ ಹೇರ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತಲ್ವಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಟಿಪ್ಸ್ ತೊಗೊಂಬಂದಿನಿ. ಬಟ್ ನಾನು ಅದನ್ನು ಅಪ್ಲೈ ಮಾಡ್ಕೊತ ಇಲ್ಲ, ಬಟ್ ಆದರೆ ಹೇಳ್ತೀನಿ. ಯಾವುದೇ ಒಂದು ತೊಂದರೆ ಇಲ್ದಿರೋಂಥ ಒಂದು ಮನೇಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ನಾವು ಹೇರ್ಗೆ ನಾವು ಶೈನಿಂಗ್ ಬರೋ ಥರ, ಹೇರ್ ಫಾಲ್ ಆಗೋದು ನಿಲ್ಲೋ ಥರ, ಅಥವಾ ಇನ್ನೂ ಅದರಿಂದ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು. ಹೇರ್ ಗುಂಗುರು ಆಗುತ್ತಲ್ಲ, ಅದೆಲ್ಲ ನಿಲ್ಲೋದಕ್ಕೆ ಒಂದು ಟಿಪ್ಸ್ ತೊಗೊಂಬಂದಿದ್ದೀನಿ. ಏನು ಗೊತ್ತಾ, ನಾನು ಹೇಳ್ತಾ ಹೋಗ್ತೀನಿ, ಅದನ್ನು ನಾನು ಮಾಡುವಾಗೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ಅದು ನಾನು ಮಾಡ್ತಾ ಇಲ್ಲ. ಬಟ್ ನಾನು ಸುಮಾರು ಇದರಲ್ಲಿ ನೋಡಿದೆ, ಸುಮಾರು ಜನ ಅದನ್ನು ಟ್ರೈ ಮಾಡಿದ್ದಾರೆ. ಹಾಗಾಗಿ ನಾನು ನಿಮ್ಮ ಜೊತೆ ಅರ್ಜೆಂಟಲ್ಲಿ ಹೇಳೋಣ ಅಂತ ಬಂದೆ. ಯಾಕಂದರೆ ಯಾರಿಗಾದ್ರೂ ಇಂಪಾರ್ಟೆಂಟ್ ಇದ್ದರೆ, ಯಾರಿಗಾದರೂ ಹೇರ್ ತುಂಬ ಗುಂಗುರು ಅನಿಸುತ್ತೆಪ್ಪ, ನಮಗೆ ಹೇರ್ ಸ್ಟ್ರೈಟ್ ಮಾಡಿದರೆ ಹೇರ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತಲ್ವ. ಬೇರೆದೇನೇ ಅದೆಲ್ಲ ಅಷ್ಟು ವರ್ಕ್ ಆಗೋದಿಲ್ಲ. ಅದೇ ಮನೆಯಲ್ಲೇ ಸಿಗೋಂಥದ್ದು, ದುಡ್ಡು ಖರ್ಚಿಲ್ದಲೇ ಮಾಡೋಂಥದ್ದು, ಮನೇಲಿ ಈಸಿಯಾಗಿ ಸಿಗೋಂಥದ್ದಿದೆ. ಹಾಗಾಗಿ ನಾನು ನಿಮ್ಮ ಜೊತೆ ಹೇಳ್ತೀನಿ. ನೀವು ಅದನ್ನು ನಾನು ಹೇಳ್ತೀನಿ, ನೀವು ಟ್ರೈ ಮಾಡಿ. ಯಾರಿಗಾದ್ರೂ ಗುಂಗುರು ಕೂದಲು ಇರುತ್ತಲ್ಲ, ಅದನ್ನು ಸಾಫ್ಟ್ ಮಾಡಬೇಕು, ಶೈನಿಂಗ್ ಆಗಿ ಬರಬೇಕು ಅನ್ನೋ ಥರ, ಸ್ಟ್ರೈಟ್ ಆಗಬೇಕು ಕೂದಲು ಅಂತ ಹೇಳಿದರೆ ಏನು ಅಂತಂದರೆ, ಅಕ್ಕಿ ಇರುತ್ತಲ್ವ ಮನೆಯಲ್ಲಿ, ನಾವು ಯಾವುದೇ ಥರದ ಅಕ್ಕಿ ಆಗಿರ್ಬೋದು, ಸೋನಾ ಮಸೂರಿ ಅಕ್ಕಿ ಆಗಿರ್ಬೋದು, ರಾಜಮುಡಿ ಆಗಿರ್ಬೋದು, ಸೊಸೈಟಿ ಅಕ್ಕಿ ಆಗಿರ್ಬೋದು, ಯಾವುದೇ ಅಕ್ಕಿ ಆಗಿರ್ಬೋದು, ನೀವು ಮನೇಲಿ ಯಾವ ಅಕ್ಕಿ ಬಳಸ್ತೀರಲ್ಲ ಆ ಅಕ್ಕಿ ತೊಗೊಂಡ್ಬಿಟ್ಟು ಒಂದು ಮೂರು ಸ್ಪೂನ್ ಅಥವಾ 4 ಸ್ಪೂನು, ನಿಮ್ಮ ಹೇರ್ ಎಷ್ಟು ಲೆಂತ್ ಇದೆ, ಎಷ್ಟು ತಿಕ್ಕಾಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ನೀವು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡ್ಕೊತ ಹೋಗ್ಬೋದು. ನಾನು ಅಂದಾಜಿಗೆ ಹೇಳ್ತೀನಿ, ಒಂದು 3 ಸ್ಪೂನ್ ಅಕ್ಕಿ ತಗೊಳ್ಳಿ. ಯಾಕಂದರೆ ನನ್ನ ಒಂದು ಹೇರ್ಗೆ ನಾನು ಮೆಜರ್ಮೆಂಟ್ ಮೇಲೆ ಹೇಳ್ತಾ ಇದ್ದೀನಿ. ನಿಮ್ಮ ಹೇರ್ ಹೇಗಿದೆ ಅದ್ರ ಮೇಲೆ ನೀವು ಮೆಜರ್ಮೆಂಟ್ ಮೇಲೆ ನೀವು ಅಕ್ಕಿ, ನಾನು ಹೇಳೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ತೊಗೋಬೋದು. ಒಂದು 3 ಸ್ಪೂನ್ ಅಕ್ಕಿ ತೊಗೊಂಬಿಟ್ಟು ಅದಕ್ಕೆ ನೀವು ಜಾಸ್ತಿ ಅಂದರೆ 3 ಸ್ಪೂನಿಗೆ ಒಂದು ಆ ಅಕ್ಕಿಗೆ ಒಂದು 3 ಪಟ್ಟು ಜಾಸ್ತಿನೇ ಇರಬೇಕು. ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಅದನ್ನು ನೀವು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿ, ಅನ್ನದ ಪೇಸ್ಟ್ ಮಾಡಿ, ಅದಕ್ಕೆ ನೀವು ಈ ಒಂದು ಹೆಂಗೆ ಗೊತ್ತಾ, ಮತ್ತು ಕಾರ್ನ್ಫ್ಲೋರ್ ಹಿಟ್ಟು ಬರುತ್ತೆ, ಈ ಒಂದು ಮೆಕ್ಕೆಜೋಳ ಅಂತ ಹೇಳ್ತಾರಲ್ವ, ಅದ್ರದ್ದು ಹಿಟ್ಟು ಬರುತ್ತೆ. ಅದನ್ನು 1 ಸ್ಪೂನು ಅಥವಾ ಅರ್ಧ ಸ್ಪೂನು, ನನ್ನ ಹೇರಿಗೆ ಒಂದು ಅರ್ಧ ಸ್ಪೂನ್ ಸಾಕಾಗುತ್ತೆ. ಒಂದು ಅರ್ಧ ಸ್ಪೂನಷ್ಟು ತೊಗೊಂಡು ಅದನ್ನು ನೀವು ನೀರಲ್ಲಿ ಒಂದು ಥಿಕ್ನೆಸ್ಸಲ್ಲಿ, ಒಂದು ಜಾಸ್ತಿ ತೆಳುಗಿರಬಾರ್ದು ಅಷ್ಟರ ಮಟ್ಟಿಗೆ ನೀವು ಅದನ್ನು ನೀರಲ್ಲಿ ಸ್ವಲ್ಪ ಕುದಿಸ್ಕೋಬೇಕು. ಓಕೆನಾ? ಅದಕ್ಕೆ ನೀವು ಅಲೋವೆರಾ ಜೆಲ್ ಹಾಗೆ ಮತ್ತು ಈ ಒಂದು ಹರಳೆಣ್ಣೆ ಬರುತ್ತಲ್ಲ, ಅದು ಒಂದು 1/4 ಟೀ ಸ್ಪೂನ್, ಮತ್ತು ಕೊಬ್ಬರೆಣ್ಣೆ ಬರುತ್ತಲ್ಲ, ಅದು ಒಂದು 1/4 ಟೀ ಸ್ಪೂನ್, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದನ್ನು ನೀವು ಹೇರ್ಗೆ ಅಪ್ಲೈ ಮಾಡಿ 1 ಅವರ್ ಬಿಟ್ಟು ನೀವು ಹೇರ್ ವಾಶ್ ಮಾಡೋದ್ರಿಂದ ಹೇರು ಚೆನ್ನಾಗಿ ಸ್ಮೂತ್ ಆಗುತ್ತೆ, ಸಿಲ್ಕಿ ಆಗಿರುತ್ತೆ. ಹೇರ್ ಗುಂಗುರು ಇರುತ್ತಲ್ಲ, ಅವೆಲ್ಲ ನಿಜವಾಗ್ಲೂ ಅಷ್ಟು ಗುಂಗುರು ಇಲ್ಲದೆ ಸಾಫ್ಟಾಗಿ ನಾವು ಹೇರ್ ಸ್ಟ್ರೈಟ್ ಮಾಡಿದರೆ ಹೇಗಿರುತ್ತಲ್ವ ಅಷ್ಟು ಸ್ಟ್ರೈಟ್ ಆಗಿರೋದಕ್ಕೆ ಈ ಒಂದು ಅಕ್ಕಿ ಪೇಸ್ಟ್ ಏನಿದೆ, ಅನ್ನದ ಒಂದು ಪೇಸ್ಟು, ಅಲೋವೆರಾ ಜೆಲ್ಲು, ಈ ಹರಳೆಣ್ಣೆ ಹಾಗೆ ಕೊಬ್ಬರಿ ಎಣ್ಣೆ, ಇಷ್ಟನ್ನು ಇದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಕಾರ್ನ್ಫ್ಲೋರ್ ಹಿಟ್ಟು, ಇದು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡಿ. ನಿಜವಾಗ್ಲೂ ನೋಡಿ, ಒಂದು 15 ದಿನಕ್ಕೊಂದು ಸಲ, ಅಂದರೆ ಒಂದು ಮಂತಲ್ಲಿ ನೀವು 2 ಟೈಮ್ಸ್ ಈ ಥರ ಅಪ್ಲೈ ಮಾಡೋದ್ರಿಂದ ಹೇರ್ ತುಂಬಾ ಚೆನ್ನಾಗಿ ಸಿಲ್ಕಿ ಆಗಿರುತ್ತೆ, ನೋಡಲಿಕ್ಕೆ ಶೈನಿಂಗ್ ಆಗಿರುತ್ತೆ, ಪಳ ಹೊಳಿತಾ ಇರುತ್ತೆ, ಮತ್ತು ಗುಂಗುರು ಕೂದಲೆಲ್ಲನೂ ಸಾಫ್ಟಾಗಿ ಸ್ಟ್ರೈಟ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಈ ಒಂದು ಟಿಪ್ನ ನೀವು ಯೂಸ್ ಮಾಡಿ, ಟ್ರೈ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ನಾನು ಕೂಡ ನೆಕ್ಸ್ಟು ಅದನ್ನು ಟ್ರೈ ಮಾಡಬೇಕು ಅಂತಿದ್ದೀನಿ. ಖಂಡಿತ ಟ್ರೈ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ ಫ್ರೆಂಡ್ಸ್? ಇವಾಗ ಮನೆಯಲ್ಲಿ ಏನು ಅಂತಂದರೆ, ಫ್ರೆಂಡ್ಸ್ ನನಗೆ ಸುಸ್ತಿದೆ ಅಂತ ಹೇಳಿದ್ದೆ ಅಲ್ವಾ, ಹಾಗಾಗಿ ನಾನು ಮೊಟ್ಟೆಯನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಊಟ ಮಾಡೋಣ ಅಂತ ಮೊಟ್ಟೆ ತೊಗೊಂಬಂದಿದ್ದೆ. ಮೊನ್ನೆ ಒಂದು ಅರ್ಧ ಡಜನ್ ತೊಗೊಂಬಂದಿದ್ದೆ. ಈ ಕವರೆಲ್ಲ ಹಾಗೆ ಇಟ್ಟಿದ್ದೀನಿ. ಇದ್ರದ್ದೊಂದು ಟ್ರೇ ಇದೆ, ಅದರಲ್ಲಿ ಇಡ್ಬೋದಾಗಿತ್ತು. ನಮ್ಮ ಕೂಕು ಇಟ್ಟಿಲ್ಲ, ನಮ್ಮ ಕೂಕುದೇ ಜವಾಬ್ದಾರಿ ಇದೆಲ್ಲ. ಹಾಗಾಗಿ ನಾನು ಸುಮ್ಮನೆ ಅದೇ. ಇಲ್ಲಿ ಮೊಟ್ಟೆ ಇದೆ, ಈ ಒಂದು ಮೊಟ್ಟೆ ಫ್ರೈ ಮಾಡಬೇಕು. ಮೊಟ್ಟೆ ಫ್ರೈ ಆಮ್ಲೆಟ್, ಅಂದರೆ ಮೊಟ್ಟೆ ಹುರಿಯೋದು ಬೇಡ, ಆಮ್ಲೆಟ್ ಹಾಕೋಣ, ಚೆನ್ನಾಗಿರುತ್ತೆ. ಆಮ್ಲೆಟ್ ಹಾಕಿ ಅದಕ್ಕೆ ಸ್ವಲ್ಪ ಖಾರ ಪುಡಿ, ಉಪ್ಪು, ಚಾಟ್ ಮಸಾಲ ಇದನ್ನೆಲ್ಲ ಹಾಕ್ಬಿಟ್ಟು ಹೊಟ್ಟೆಗೆ ತೊಗೊಳ್ಳೋಂಥದ್ದು. ಇದಕ್ಕೆಲ್ಲ ನಾನು ಹೆಂಚೆಲ್ಲ ಒಂದ್ಸಲ ವಾಶ್ ಮಾಡಬೇಕಲ್ಲ, ಒಂದ್ಸಲ ವಾಶ್ ಮಾಡಿ ಅದನ್ನೆಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊತೀನಿ. ಅಷ್ಟೊತ್ತಿಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ. ನಾನು ಮೊನ್ನೆ ಒಂದ್ಸಲ ನನಗೆ ತುಂಬ ಫೇವ್ರೇಟ್, ನನಗೆ ತುಂಬ ಆಸೆ ಆಗುತ್ತೆ ಫ್ರೆಂಡ್ಸ್, ಇವಾಗ ಯಾವುದು ಗೊತ್ತಾ, ಸ್ವೀಟ್ ತಿನ್ನಬೇಕು ಅಂತ. ಎಂಥ ಸ್ವೀಟ್ ಕೊಟ್ಟರು ನನಗೆ ಇಷ್ಟ ಆಗುತ್ತೆ, ಅಷ್ಟೊಂದು ಕ್ರೇವಿಂಗ್ ಆಗುತ್ತೆ ಸ್ವೀಟು ಅಂತ.
ತುಂಬ ಆಸೆ ಆಗುತ್ತೆ, ನನಗೆ ಗೊತ್ತಿಲ್ಲ. ಸ್ವೀಟ್ ತಿನ್ನಬೇಕು. ಯಾವುದೇ ಒಂದು ಮೊಬೈಲಲ್ಲಿ ಒಂದು ಏನಾದರೂ ಸ್ವೀಟ್ ರೆಸಿಪಿ ಅಥವಾ ಸ್ವೀಟ್ ಏನಾದರೂ ನೋಡಿದರೆ ಸ್ವೈಪ್ ಮಾಡ್ತಾನೆ ಅದೇ ಥರದ ಒಂದು ರಿಲೇಟೆಡ್ ಆಗಿರೋದೇ ಬರ್ತಾ ಇರುತ್ತೆ. ಒಂದು ನಾವು ಸ್ವೀಟ್ ಏನಾದರೂ ನೋಡಿದ್ವಿ ಅಂದರೆ ಅದೇ ಥರದ ರಿಲೇಟೆಡ್ ಆಗೇ ಬರ್ತಾ ಇರ್ತವೆ. ಅವನಂತೂ ಬಾಯಲ್ಲಿ ಜೊಲ್ ಬರೋ ಅಷ್ಟು, ಬಾಯಲ್ಲಿ ನೀರು ಬರೋ ಅಷ್ಟನ್ನು ಕೂಡ ನಾನು ನೋಡ್ತಾನೆ ಇರ್ತೀನಿ, ಅಷ್ಟು ಇಷ್ಟ ಆಗುತ್ತೆ. ಹಾಗಾಗಿ ನನಗೆ ಸ್ವೀಟ್ ಅಂತೇಳಿ ಆಸೆ ಆಗ್ತಾಯಿದೆ. ನಾನು ಬೇರೆ ಒಂದು ಐಡಿಯಾಸ್ ಇದ್ದಾವೆ ಮನೆಯಲ್ಲಿ, ಅದು ಇದು ಮಾಡೋಂಥದ್ದು. ಬರ್ಫಿ ಅದೆಲ್ಲ ಮನೇಲಿ ಮಾಡಿಟ್ರೆ ನಾವು ಆರಾಮಾಗಿ ತಿನ್ಬೋದು. ಮುಂಚೆಲ್ಲ ನನಗೆ ಈ ಥರ ಒಂದು ಸ್ವೀಟ್ ತಿನ್ನಬೇಕು ಅಥವಾ ಮನೇಲಿ ರವೆ ಉಂಡೆ ಮಾಡಿಡಬೇಕು. ರವೆ ಉಂಡೆ ಖಂಡಿತ ಮಾಡ್ತಾಯಿಲ್ಲ ನಾನು. ರವೆ ಉಂಡೆಗಿಂತ ಇನ್ನೂ ಬೇರೆ ಸ್ವೀಟು ಮನೇಲಿ ಅದು ಈಸಿ. ರವೆ ಉಂಡೆ ಎಲ್ಲರೂ ಮಾಡ್ತೀರಾ, ನೀವು ಮಾಡ್ತೀರಾ, ನಾವು ಮಾಡ್ತೀವಿ. ನೀವು ಮಾಡದೇ ಇರೋಂಥದ್ದು ಅಥವಾ ನಿಮಗೆ ಗೊತ್ತಿಲ್ಲದೆ ಇರೋಂಥದ್ದು ಅಥವಾ ನಿಮಗೆ ಮರ್ತೋಗಿರೋಂಥದ್ದು ಈಸಿ ಕುಕ್ಕಿಂಗ್ ಆಗಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮುಂದಿನ ಒಂದು ಅಪ್ಕಮಿಂಗ್ ಡೇಸಲ್ಲಿ. ಸದ್ಯಕ್ಕಿಲ್ಲ, ಇನ್ನೂ ಒಂದು ಸ್ವಲ್ಪ ದಿನ ಅಂದರೆ ಲಾಂಗ್ ಟರ್ಮ್ ನಾನು ಜಾಸ್ತಿ ದಿನ ತಗೊಳ್ಳೋದಿಲ್ಲ. ಇಷ್ಟು ಸದ್ಯದಲ್ಲೇ ಆ ಥರ ಒಂದು ವೀಡಿಯೋಸ್ ಎಲ್ಲ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಕ್ಳಿಗೆ ಕೊಡಿ ಈ ಥರದ್ದೆಲ್ಲ ಸ್ವೀಟ್ ಎಲ್ಲನೂ ನಾನು ಶೇರ್ ಮಾಡ್ತೀನಲ್ವ, ಆ ವೀಡಿಯೋಸ್ ನೋಡಿ ನೀವು ಒಮ್ಮೆ ಮಾಡಿ. ಬಟ್ ಇವತ್ತಿಲ್ಲ, ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ಮಾಡಬೇಕು ಅಂತ ಐಡಿಯಾದಲ್ಲಿದ್ದೀನಿ. ಖಂಡಿತ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಏನು ಕೇಳಕ್ಕೆ ಬಂದೆ ಅಂದರೆ ಸ್ವೀಟ್ ಅಂತ ಕ್ರೈವಿಂಗ್ ಆಗುತ್ತಲ್ವ, ಹಾಗಾಗಿ ನಾನೇನು ಮಾಡಿದೆ, ಸದ್ಯಕ್ಕೆ ನನಗೆ ಮನೇಲಿ ಏನಿದೆ ಅಲ್ವಾ ಅದನ್ನು ನಾನು ಉಪಯೋಗಿಸ್ಕೊಂಡು ನನಗೆ ಹೊಟ್ಟೆನೋ ಸ್ವೀಟ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ನನಗೆ ಆಸೆ ಆಗಿ ಈ ಒಂದು ಅವಲಕ್ಕಿ ಮಾಡಿದೆ. ಅವಲಕ್ಕಿ ರೆಸಿಪಿ ನಾನು ಮಾಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಗಿ ನೋಡ್ಕೊಂಬನ್ನಿ. ಅಷ್ಟೊತ್ತಿಗೆ ನಾನು ಎನ್ಸೆಲ್ಲ ವಾಶ್ ಮಾಡಿಬಿಟ್ಟು ಈ ಮೊಟ್ಟೆ ಆಮ್ಲೆಟ್ ಹಾಕ್ಲಿಕ್ಕೆ ರೆಡಿ ಮಾಡಿ ಇರ್ತೀನಿ. ನೆಕ್ಸ್ಟ್ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಓಕೆನಾ? ಅವಲಕ್ಕಿ ಹೇಗೆ ಮಾಡಿದೆ, ಸ್ವೀಟ್ ಅವಲಕ್ಕಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕೆ ಏನೇನೆಲ್ಲ ಹಾಕಿದರೆ ಜಾಸ್ತಿ ಚೆನ್ನಾಗಿರುತ್ತೆ ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಮಧ್ಯಾಹ್ನದತ್ತು ತುಂಬಾ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇಲ್ಲಿ ಒಂದು ಹೋಳು ಕಾಯಿ ತೊಗೊಂಡಿದ್ದೀನಿ ನಾನು. ಈ ಕಾಯಿನ ತುರಿಲಿಕ್ಕೆ ನಮ್ಮ ಮನೇಲಿ ತುರವಣೆ ಇಲ್ಲ, ಹಂಗಾಗ್ಬಿಟ್ಟು ನಾನು ಚಾಕುದಲ್ಲಿ ಸಣ್ಣದಾಗಿ ಪೀಸಸ್ನ ಈ ಥರ ತಕ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಒಂದ್ಸಲ ವಾಶ್ ಮಾಡಿಕೊಂಡು ಮಿಕ್ಸಿಗೆ ಹಾಕೋವಂಥದ್ದು. ಇಲ್ಲಾಂದರೆ ನೀವು ಕಾಯಿ ತುರಿಯೋದು ಇರುತ್ತಲ್ವ, ಕೊಬ್ಬರಿ ತುರಿಯೋದು, ಅದರಲ್ಲಾದರೂ ನೀವು ತುರಿಬೋದು. ಅದು ತುರಿಯೋದಕ್ಕೆ ಹೋದರೆ ಸಣ್ಣ ಪೀಸು ತುರಿಯೋದಕ್ಕೆ ಕೈ ಸ್ಕ್ರ್ಯಾಚ್ ಆಗೋದು ಅದೆಲ್ಲ ಆಗುತ್ತೆ. ಹಂಗಾಗಿ ನಾನು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ. ನನ್ನ ಹತ್ರ ಇತ್ತು ಕಾಯಿ ತುರಿ ಅಂದರೆ ಕೊಬ್ಬರಿ ತುರಿ ಅಂಥದ್ದು, ಕಾಯಿ ತುರಿ ಅಂಥದ್ದು. ಓಕೆನಾ? ಅದರಲ್ಲಿ ನಾನು ತುರಿಲಿಕ್ಕೆ ಹೋಗಲಿಲ್ಲ. ಸಣ್ಣ ಪೀಸಸ್ ಇದ್ದಾವೆ, ಆಗೋದಿಲ್ಲ ಅಂತೇಳ್ಬಿಟ್ಟು ಇವಾಗ ನಾನು ಈ ಒಂದು ಕಾಯಿ ಪೀಸಸ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಮಿಕ್ಸಿಗೆ ಹಾಕೋವಂಥದ್ದು. ಒಂದೆರಡು ಸಲ ಹಿಂದೆ ಮುಂದೆ ಗಿರ್ಗಿರ್ ಅಂತೇಳಿ ಅನಿಸ್ಬಿಟ್ರೆ ಸಾಕು ಫ್ರೆಂಡ್ಸ್, ಚೆನ್ನಾಗಿ ಪುಡಿ ಆಗುತ್ತೆ ಈ ಒಂದು ಹಸಿ ಕೊಬ್ಬರಿ. ಫ್ರೆಂಡ್ಸ್, ಇಲ್ಲಿ ನಾನು ಮಿಕ್ಸಿಗೆ ಹಾಕೊಂಡ್ಬಂದಿದ್ದೀನಿ, ನೀವು ನೋಡ್ತಾ ಇದ್ದೀರಾ. ಇವಾಗ ಎಷ್ಟು ಚೆನ್ನಾಗಿ ನುಸಿಯಾಗಿ ಆಗಿದೆ ನೋಡಿ, ಚೆನ್ನಾಗಿದೆ ಅಲ್ವಾ? ಇವತ್ತು ನಾನು ಒಂದೇ ಬಟ್ಟೆಲಿ 2 ವೀಡಿಯೋ ಶೂಟ್ ಮಾಡ್ತಿದ್ದೀನಿ ಅಂತ ಅಲ್ಲ, ಇದು ನೆಕ್ಸ್ಟ್ ಡೇಗೆ. ಇನ್ನು ಸ್ನಾನ ಮಾಡಿಲ್ಲ ಅಷ್ಟೇ, ಸಾಯಂಕಾಲ ಸ್ನಾನ ಮಾಡ್ತೀನಿ, ಆಮೇಲೆ ನಾನು ನೆಕ್ಸ್ಟ್ ಇಂಟ್ರೊಡಕ್ಷನ್ ಕೊಡೋಂಥದ್ದು. ಬಟ್ ಅದರ ಮಧ್ಯಾಹ್ನ ಸ್ವಲ್ಪ ಏನೋ ತಿನ್ನೋಂಗಾಯಿತು. ಬೆಳಿಗ್ಗೆ ನನಗೆ ಪುಳಿಯೋಗರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಗೊಜ್ಜು ಎತ್ತಿಟ್ಟಿದ್ದೀನಿ. ಹಾಗಾಗಿ ಸ್ವಲ್ಪ ತಿಂದಿದ್ದು, ಯಾಕೋ ತುಂಬ ಹೊಟ್ಟೆ ಅನಿಸ್ತಿತ್ತು. ಹಂಗಾಗ್ಬಿಟ್ಟು ಈ ಒಂದು ಕಾಯಿನ ಜಾಸ್ತಿ ಹಾಕಿ ಅವಲಕ್ಕಿ ಮಾಡ್ತಿರೋ ಅಂಥದ್ದು. ಓಕೆನಾ? ಇವಾಗ ಅವಲಕ್ಕಿ ತೊಳ್ಕೊಬೇಕು. ಆ ಬೌಲಿಂದ ಸಲ ತೊಳೆದ್ಬಿಟ್ಟು ಅವಲಕ್ಕಿನ ತೊಳೆಯೋಂಥದ್ದು. ನೆಕ್ಸ್ಟ್ ಇಂಟ್ರಡಕ್ಷನ್ ಮಾತ್ರ ಬೇರೆ ಕೊಡ್ತೀನಿ. ಬಟ್ ಸಾಯಂಕಾಲನೇ ನಾನು ಯಾವತ್ತು ಜಾಸ್ತಿ ಸ್ನಾನ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ, ಎಲ್ಲ ಕೆಲಸ ಮುಗಿಸಿ ಅಥವಾ ಬೆಳಿಗ್ಗೆಯಿಂದ ಅಡುಗೆ ಮಾಡಿ ಮಧ್ಯಾಹ್ನ ಅದು ತಿಂದು ಹಿಂಗೆ ಕಾಲ ಕಳೆದೆ ನಾನು ಬಿಡ್ತೀನಿ. ಹಂಗಾಗ್ಬಿಟ್ಟು ಸಾಯಂಕಾಲನೇ ಸ್ನಾನ ಮಾಡಿ ಅಭ್ಯಾಸ. ದೇವ್ರ ಪೂಜೆ ಇತ್ತು, ವಾರ ಇತ್ತು ಅಂದರೆ ಮಾತ್ರ ನಾನು ಅರ್ಲಿ ಮಾರ್ನಿಂಗ್ಗೆ ಸ್ನಾನ ಆಗಿರುತ್ತೆ ಜಾಸ್ತಿ ಟೈಮ್. ಇನ್ನು ಮಿಕ್ಕಿದ ಜಾಸ್ತಿ ಟೈಮ್ ಅಂತಂದರೆ ನಾನು ಸಾಯಂಕಾಲನೇ ಸ್ನಾನ ಆಗೋಂಥದ್ದು. ಹಾಗಾಗಿ ಓಕೆನಾ? ಇವಾಗ ಅವಲಕ್ಕಿನ ತೊಳ್ಕೊಬೇಕು. ಫಸ್ಟ್ ಅದಕ್ಕೆ ಮುಂಚೆ ಬೌಲ್ನ ತೊಳಿಬೇಕು. ಕಾಯಿ ತೊಳೆದಿದ್ದೆ ಅದಕ್ಕೆ. ಫ್ರೆಂಡ್ಸ್, ಈ ಒಂದು ಬೌಲಲ್ಲಿ ನಾನು ಕಾಯಿನ ವಾಶ್ ಮಾಡ್ಕೊಂಡಿದ್ದೆ ಅಲ್ವಾ, ಕಾಯಿ ತೊಳೆದಿದ್ದೆ ಅಂತೇಳ್ಬಿಟ್ಟು ಹಾಗೆ ಸುಮ್ಮನೆ ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ಈ ಒಂದು ಬೌಲ್ನ. ಇವಾಗ ನಾನು ಅವಲಕ್ಕಿನ ಇದಕ್ಕೆ ಹಾಕ್ಕೊಂಡು ವಾಶ್ ಮಾಡ್ಕೋಬೇಕಾಗುತ್ತೆ. ಆಯಿತು, ಇವಾಗ ಅವಲಕ್ಕಿ ತೊಗೋಬೇಕು. ಇದಕ್ಕೆ ಇಷ್ಟ ಇರೋಂಥದ್ದು ಮೊನ್ನೆ ಮಾಡಿದಾಗ ಫ್ರೆಂಡ್ಸ್, ಸ್ವಲ್ಪ ಧೂಳಿದೆ, ನುಚ್ಚಿದೆ, ಸಣ್ಣದು. ಇದನ್ನ ಹೋಗ್ಬಿಟ್ಟು ಕೇರ್ಕೊಂಬ. ಇದನ್ನು ವಾಶ್ ಮಾಡ್ಕೊಂಬರ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಈ ಒಂದು ಅವಲಕ್ಕಿನ 2ರಿಂದ 3 ಸಲ ಚೆನ್ನಾಗಿ ತೊಳೆದಿದ್ದೀನಿ. ಇವಾಗ ಈ ಒಂದು ಕಾಯಿ ಏನು ನಾನು ಮಿಕ್ಸಿಗೆ ಹಾಕಿದ್ದೆ ಅಲ್ವಾ, ಈ ಹಸಿ ಕಾಯಿನ ಇದನ್ನು ನಾನು ಇದಕ್ಕೆ ಅಷ್ಟೂ ಹಾಕ್ಕೊತಾ ಇದ್ದೀನಿ ಪೂರ್ತಿ. ಅಂದರೆ ಇಷ್ಟು ಅವಲಕ್ಕಿಗೆ ನಾನು ಇಷ್ಟು ಕಾಯಿನ ಹಾಕ್ತಿರೋಂಥದ್ದು. ಇಷ್ಟೊಂದು ಅವಲಕ್ಕಿ
ಇಷ್ಟು ಅವಲಕ್ಕಿಗೆ ಇಷ್ಟೊಂದು ಕಾಯಿ ಹಾಕಿದರೆ ಮಾತ್ರ ಇದು ತುಂಬ ಟೇಸ್ಟ್ ಕೊಡುತ್ತೆ. ಹಾಗೆ ನಿಮ್ಮ ಒಂದು ಸ್ವೀಟ್ ಕ್ವಾಂಟಿಟಿ ನೀವು ನೋಡಿಕೊಂಡು ಅದಕ್ಕೆ ಸ್ವೀಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಷ್ಟ ಇತ್ತು ಅಂತಂದರೆ ಬಾಳೆಹಣ್ಣು ಕೂಡ ಹಾಕೋಬೋದು. ಅದರಲ್ಲಿ ಒಂದು ಲೇಯರಿಗೆ ನಾವು 4 ಪೀಸ್ ಥರನೂ ಮಾಡಿ ಹಾಕೋಬೋದು. ಜಾಸ್ತಿ ಮಕ್ಕಳು ತಿನ್ನುವಾಗ ಬಾಯಿ ತುಂಬ ಸಿಗುತ್ತೆ ಅಥವಾ ತಿನ್ನೋದಿಲ್ಲ ಮಕ್ಕಳು, ಗಂಟಲು ಸಿಕ್ಕಾಕೊಳ್ಳುತ್ತೆ ಅನ್ನೋ ಥರ ಇತ್ತಂದರೆ ಸಣ್ಣದಾಗಿ 4 ಪೀಸ್ನ ಮಾಡಿನೂ ಕೂಡ ಈ ಒಂದು ಬಾಳೆಹಣ್ಣ ಹಾಕೋಬೋದು. ಇಲ್ಲಾಂದರೆ ರೌಂಡ್ ಶೇಪಲ್ಲೇ ನೀವು ಆ ರೀತಿಯೂ ಕೂಡ ನೀವು ಸ್ಲೈಸಸ್ ಮಾಡಿ ಹಾಕೋಬೋದು. ನಾನಿವಾಗ ಇಷ್ಟು ಅವಲಕ್ಕಿಗೆ ಇಷ್ಟು ಕಾಯಿಗೆ ಒಂದು ಬಾಳೆಹಣ್ಣು ಹಾಕಿದ್ದೀನಿ. ಇವಾಗ ಈ ಒಂದು ಬೆಲ್ಲದ ಹುಡಿ ಏನಿದೆ ಅಲ್ವಾ, ಅದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ನೋಡಿಕೊಂಡು ನಮಗೆ ಎಷ್ಟು ಬೇಕು ನೋಡಿ ಸ್ವೀಟ್ ಕ್ವಾಂಟಿಟಿ ತಿನ್ನಲಿಕ್ಕೆ ಇಷ್ಟ ಆಗುತ್ತೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಬಟ್ ಜಾಸ್ತಿ ಹಾಕ್ಕೊಂಡಿಲ್ಲ. ಯಾಕೆ ಅಂತಂದರೆ ಕಾಯಿ ಹಾಕಿರ್ತೀವಿ, ಬಾಳೆಹಣ್ಣು ಹಾಕಿರ್ತೀವಿ, ಇದ್ರ ಜೊತೆಗೆ ಜಾಸ್ತಿ ಸ್ವೀಟ್ ಇತ್ತು ಅಂತಂದರೆ ಒಂಥರ ತಿನ್ನಲಿಕ್ಕೆ ಇಷ್ಟ ಆಗಲ್ಲ. ಹಂಗಾಗಿ ಫ್ರೆಂಡ್ಸ್ ಇವಾಗ ಇದಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇವಾಗ ನೋಡಿ ಈ ರೀತಿ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಈ ರೀತಿ ಚೆನ್ನಾಗಿ ಕಾಣುತ್ತೆ. ನೋಡಲಿಕ್ಕೂ ಕೂಡ ಚೆನ್ನಾಗಿದೆ, ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಸ್ವೀಟ್ ಅವಲಕ್ಕಿ ಅಂತೇಳಿ ಇದರ ಹೆಸರು. ಯಾರಾದರೂ ಉಪವಾಸ ಮಾಡ್ತಿರ್ತಾರಲ್ವ ದೇವರಿಗೆ, ಇದನ್ನು ಅವರು ಫಲಹಾರವಾಗಿ ತೊಗೋಬೋದು. ಇದು ನನ್ನದು. ಇದು ಕೋಕದ ಕೋಕೋ ನೋಡಿ ಎಷ್ಟು ಸಣ್ಣದು ಕೋಕೋ ಮಾಡಿ ಇದರಲ್ಲಿ ನಾನು ತಿನ್ನುವಂಥದ್ದು. ಥ್ಯಾಂಕ್ ಯು. ಕಾಯಿ ಕ್ವಾಂಟಿಟಿ ಲಾಸ್ಟ್ ಟೈಮ್ ಮಾಡಿದಾಗ ಜಾಸ್ತಿ ಇಲ್ಲ, ಈ ಸಲ ಕಾಯಿ ಕ್ವಾಂಟಿಟಿ ಜಾಸ್ತಿ ಹಾಕಿ ಮಾಡಿರೋಂಥದ್ದು. ಕನ್ನಡಿಗೆ ನೋಡ್ಕೊತಾ ಇದ್ದೀನಿ. ಡಮ್ಮ 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 ವಾ ವಾ ತೂದು. ಫ್ರೆಂಡ್ಸ್ ಇಲ್ಲಿ ಹೆಂಚಿಟ್ಟಿದ್ದೀನಿ, ಹೆಂಚು ಕಾದಿದೆ. ಇವಾಗ ಇದಕ್ಕೆ ಆಯಿಲ್ ಹಾಕಬೇಕು. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮೊಟ್ಟೆ ಹೊಡೆದಾಕ. ಆದಷ್ಟು ಡೈಲಿ ಒಂದೊಂದು ಮೊಟ್ಟೆ ತಿನ್ನಲಿಕ್ಕೆ ಟ್ರೈ ಮಾಡಿ, ತುಂಬಾ ಒಳ್ಳೆಯದು ಮೊಟ್ಟೆ ತಿನ್ನೋದ್ರಿಂದ. ಈ ಥರ ಮೊಟ್ಟೆನ ಸ್ಪ್ರೆಡ್ ಮಾಡ್ಬಿಡ್ತೀನಿ. ನೀಟಾಗೆ ಎಲ್ಲ ಬೇಯಬೇಕು. ಅದು ಹೆಂಗೆ ತಿಂತಾರೋ ಗೊತ್ತಿಲ್ಲ, ಹಸಿ ಮೊಟ್ಟೆ ತಿಂತಾರೆ, ಅಂದರೆ ಆಫ್ ಬಾಯ್ಲ್ ಅಂತೇಳಿ ಮಾಡಿ ತಿಂತಾರೆ. ನನಗೆ ಅದು ಚೂರು ಇಷ್ಟ ಆಗಲ್ಲ. ಅದನ್ನು ತಿನ್ನೋದನ್ನು ಕಣ್ಣಲ್ಲಿ ನೋಡೋಕ್ಕಲ್ಲ. ಆಫ್ ಬಾಯ್ಲ್ ಚೆನ್ನಾಗಿರಲ್ಲಪ್ಪ, ನನಗೆ ಗೊತ್ತಿಲ್ಲ ಅದು ಹೆಂಗಿರುತ್ತೆ, ನನಗೆ ಅದನ್ನು ನೋಡೋಕ್ಕೆ ಆಗಲ್ಲ. ಕೆಲವರು ಮೊಟ್ಟೆ ಹಂಗೆ ಹೊಡೆದಂಗೆ ಹಾಕೊಂಡ್ಬಿಡ್ತಾರೆ, ನುಂಗ್ಬಿಡ್ತಾರೆ, ಅದನ್ನು ನನಗೆ ಇಷ್ಟ ಆಗಲ್ಲ. ಈ ಥರ ಚೆನ್ನಾಗಿ ರೋಸ್ಟ್ ಆಗಬೇಕು, ಎಲ್ಲೂ ಕೂಡ ನೀಸು ವಾಸನೆ ಇರಬಾರ್ದು. ಆ ಥರ ರೋಸ್ಟ್ ಮಾಡಿ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಮೊಟ್ಟೆ ತಿನ್ನೋದ್ರಿಂದ ಒಂದು ಬೆನಿಫಿಟ್ ಇದೆ ಅಂತ ತಿಂತಾಯಿದ್ದೀನಿ. ಒಳ್ಳೆಯದು ಮೊಟ್ಟೆ ತಿನ್ನೋದ್ರಿಂದ. ಈ ಥರ ಸ್ಪ್ರೆಡ್ ಮಾಡಿದರೆ ಸ್ವಲ್ಪ ದೊಡ್ಡದಾಗಿ ನೀಟಾಗಿ ಚೆನ್ನಾಗಿ ಬೇಯಲಿಕ್ಕೆ ಸಹಾಯ ಮಾಡೋದು, ಬೇಗ ಆಗುತ್ತೆ ಅಂತ ಈ ಥರ ನಾನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೀವು ಹೀಗೆ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟದ ಪ್ರಕಾರ ನೀವು ಹಂಗೆ ಉಂಡೆ ಉಂಡೆ ಥರ ಹಿಂಗೆ ರೊಟೇಟ್ ಮಾಡಿ, ಹಿಂಗೆ ರೊಟೇಟ್ ಮಾಡಿದ್ರು ಓಕೆ. ನೋಡಿ ಎಷ್ಟರ ದೋಸೆ ಥರ ಆಗೋಯ್ತಲ್ವ, ವಾ ಸೂಪರ್ ಚೆನ್ನಾಗಿತ್ತು, ಒಳ್ಳೆ ದೋಸೆ ಥರ ಆಗೋಗಿದೆ. ಸ್ವಲ್ಪ ಆಯಿಲ್ ಹಾಕುವ. ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ತಿರುಗಿಸಿ ಹಾಕೋದು ಬೇಡ. ಆಮೇಲೆ ಲಾಸ್ಟ್ ಇಳಿಸುವಾಗ ಉಪ್ಪು ಖಾರದ ಪುಡಿ ಹಾಕಬೇಕು. ಚಾಟ್ ಮಸಾಲ ಇದೆ, ಚಾಟ್ ಮಸಾಲನೂ ಹಾಕುವ, ತುಂಬ ಚೆನ್ನಾಗಿರುತ್ತೆ. ಉಪ್ಪು ಕೂಡ ನನಗೆ ಮಾಡಿಕೊಟ್ಟಿದ್ಲು, ನನಗೆ ಹುಷಾರಿಲ್ಲ ಅಂತಂದಾಗ ಚಾಟ್ ಮಸಾಲ ಹಾಕ್ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು. ಚಾಟ್ ಮಸಾಲ ಹಾಕೋದ್ರಿಂದ ಒಳ್ಳೆ ಡಿಫ್ರೆಂಟ್ ರುಚಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ವಾ. ಸೂಪರ್. ಮುಂಚೆ ನಾನು ಮೊಟ್ಟೆ ಸಣ್ಣಳಿದ್ದಾಗ ಮೊಟ್ಟೆ ಅಂತ ನಮ್ಮ ಮನೆಯಲ್ಲಿ ಕೋಳಿ ಸಾಂಬಾರು ಮಾಡಿದರೆ ಮೊಟ್ಟೆ ಅಂತ ಕೊಡೋರು. ಸಣ್ಣ ಮೊಟ್ಟೆ ಕೋಳಿ ಬರುತ್ತಲ್ವ, ಕೋಳಿಯಲ್ಲಿ ಸಣ್ಣ ಸಣ್ಣ ಮೊಟ್ಟೆ ಇರ್ತವೆ, ಒಂದಿಷ್ಟು ಇರ್ತವೆ ಮೊಟ್ಟೆ. ಅದರಲ್ಲಿ ಆ ಥರ ಮೊಟ್ಟೆ ನಮ್ಮಮ್ಮ ಹುರಿದು ಕೊಡೋರು. ಈ ಗುಂಡಿಗೆ ಅಂತ ಇರ್ತಲ್ಲ, ಅದನ್ನೆಲ್ಲ ಸಣ್ಣದಾಗಿ ಪೀಸ್ ಮಾಡಿ ಹುರಿದ್ಬಿಟ್ಟು ಎಣ್ಣೆಯಲ್ಲಿ ಖಾರ ಪುಡಿ ಉಪ್ಪು ಹಾಕಿ ಕೊಡೋರು ನಾನು ತಿನ್ನೋದಕ್ಕೆ. ಆವಾಗ ಮೊಟ್ಟೆ ಅಂತ ತಿಂತಾಯಿಲ್ಲ, ಅಯ್ಯೋ ಮೊಟ್ಟೆ ತಿಂತಾರೆ ಅಂತ ಅಸಡ್ಡೆ ಮಾಡ್ತಾಯಿದ್ದೆ. ಇವಾಗ ಗೊತ್ತಾಗ್ತಾ ಇದೆ ನನಗೆ ಮೊಟ್ಟೆಯಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ, ಎಷ್ಟು ಚೆನ್ನಾಗಿ ನನಗೆ ಹೇರ್ದೇ ಪ್ರಾಬ್ಲಮ್ ಇತ್ತು ಅಂತಂದರೆ ಅದಕ್ಕಿದು ಇಂಪಾರ್ಟೆಂಟ್ ಆಗಿದೆ. ಎಷ್ಟು
ಯೂಸ್ಫುಲ್ ಗೊತ್ತಾ ಇದು ಮೊಟ್ಟೆ ದೇಹಕ್ಕೆ ಒಳ್ಳೆ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಇದಕ್ಕೊಂದು ಮೊಟ್ಟೆ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಸುಸ್ತು ಆಯಾಸ ಎಲ್ಲ ಕಮ್ಮಿ ಆಗುತ್ತೆ. ತುಂಬ ವೀಕ್ ಇರೋದಂತೂ ಮೊಟ್ಟೆ ಕೊಟ್ಟೆ ನೀವು ದಪ್ಪ ಮಾಡಬೇಕು, ಚೆನ್ನಾಗಿ ಅವರು ಗ್ರೋತ್ ಆಗ್ತಾರೆ. ಫ್ರೆಂಡ್ಸ್, ಇವಾಗ ನಾನು ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಖಾರದ ಪುಡಿನೂ ಹಾಕ್ತಾ ಇದ್ದೀನಿ, ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಈ ಕಡೆ ಅದೇ ಥರ ಹಾಕ್ಬಿಡುವ, ಉಪ್ಪು, ಖಾರದ ಪುಡಿ, ಸೂಪರ್. ಕುಕ್ಕು ಆಮ್ಲೆಟ್ ಆಯ್ತು. ಇವಾಗ ನನ್ನ ಒಂದು ಆಮ್ಲೆಟ್ ಇದೆ. ಫ್ರೆಂಡ್ಸ್, ನೋಡಿದ್ರೆ ಇವತ್ತಿನ ಬ್ಲಾಗ್ ಇಷ್ಟೇನೆ. ಆಮ್ಲೆಟ್ ಮಾಡಿದೆ, ಆಮ್ಲೆಟ್ನ ತಿನ್ನೋಂಥದ್ದು ಗೊತ್ತಿದೆ. ಏನೇ ಅಡುಗೆ ಮಾಡಿದ್ರು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಜಸ್ಟ್ ಆಮ್ಲೆಟ್ ಆಗಿರೋದ್ರಿಂದ ಅಷ್ಟೇನಿಲ್ಲ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ಹೇಗೆ ಒಂದು ಒಳ್ಳೆ ಒಂದು ಟಿಪ್ ಹೇಳಿದ್ದೀನಿ, ನಿಮಗೆ ಯೂಸ್ಫುಲ್ ಆಗೋಂಥದ್ದು ಅಂತ ನಾನು ಭಾವಿಸ್ತಾ ಇವತ್ತಿನ ಬ್ಲಾಗ್ ಇಷ್ಟೇ. ಈ ವಿಡಿಯೋನೇ ಘಾಟು. ಇವತ್ತಿನ ಬ್ಲಾಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ, ಲವ್ ಯು ಆಲ್.